ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಚೇರ್ಮನ್ ಸನ್ಮಾನ್ಯ ಶ್ರೀ ಬಿ.ಕೆ. ಅಲ್ತಾಫ್ ಖಾನ್ ರವರು 136ನೇ ವಾರ್ಡಿನ ರುದ್ರಭೂಮಿಗೆ ಭೇಟಿ ನೀಡಿ ಮಳೆಯಿಂದಾಗಿ ಗೋಡೆ ಕುಸಿದಿದೆ ಎಂಬ ಸುದ್ದಿಗೆ ವಸತಿ ಸಚಿವರು ಸನ್ಮಾನ್ಯ ಶ್ರೀ ಜಮೀರ್ ಅಹ್ಮದ್ ಖಾನ್ ರವರ ಮಾರ್ಗದರ್ಶನದಂತೆ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಈ ಗೋಡೆ ಕುಸಿತ ಆಗಿದೆ ಅಂತ ಹೇಳಿ ನಮ್ಮ ಜಗಜೀವನ್ ರಾಮ್ ನಗರದ ರುದ್ರಭೂಮಿ ಹತ್ರ ಗೋಡೆ ಬಿದ್ದಿದೆ ಅಂತ ಹೇಳಿ ಸುದ್ದಿ ಬಂದಿತ್ತು. ಇದಕ್ಕೆ ಎಂದಿನಂತೆ ನಾವು ಹೇಳುವಂಥ ಜನರ ಸಮಸ್ಯೆಗೆ ದಾಪುಗಳಿಟ್ಟು ಮುಂದೆ ಬಂದು ಯಾವುದಾದ್ರೂ ಇರಲಿ ಸಮಸ್ಯೆ ಸ್ಪಷ್ಟೀಕರಣ ಕೊಟ್ಟು ಒಂದು ವೇಳೆ ನಿಜವಾದ ಸಮಸ್ಯೆ ಇದ್ದರೆ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾತ್ಮಕವಾಗಿ ಹೇಗೆ ಬಗೆಹರಿಸ್ಬೋದು ಅನ್ನೋದನ್ನು ಅವರು ಪಾಲಿಸ್ಕೊಂಡು ಜನತೆಗೂ ಕೂಡ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಅಲ್ತಾಫ್ ಅಣ್ಣವ್ರು ಬಂದಿದ್ದಾರೆ, ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಕ್ಕಂದರೆ ನಮ್ಮ ಸಮುದಾಯದರಲ್ಲಿ ಬೇರೆ ನಾವೆಲ್ಲಾದ್ರೂ ಹೋಗ್ತೀವಿ ಮೀಡಿಯಾ ಇದು ಹೋಗುವಾಗ ಏನು ಸರ್ ನೀವು ಅಷ್ಟು ಸುಂದರವಾಗಿ ಮಾಡಿದ್ದಾರೆ ನಿಮ್ಮ ಬಿ.ಕೆ. ಅಲ್ತಾಫ್ ಖಾನ್ ಜಮೀರನ್ ಅವರು ಇಷ್ಟು ಸುಂದರವಾಗಿ ನೋಡಿ. ಸ್ಮಶಾನ ಅಂದರೆ ಭಯ ಪಡ್ತಾರೆ ಹೋಗೋಕ್ಕೆ, ಆದರೆ ಸುಂದರ ತೋಟ ಮಾಡಿದಂಥ ಏಕೈಕ ನಾಯಕರಂದರೆ ಬಿ.ಝೆಡ್ ಜಮೀರ್ ಅಹ್ಮದ್ ಖಾನ್ ಅವರು, ಬಿ.ಕೆ. ಅಲ್ತಾಫ್ ಖಾನ್ ಅವರು, ಅವರಿಗೆ ಮಾತ್ರ ಸಲ್ಲುತ್ತೆ ಇದು. ಯಾಕಂದರೆ ಖಂಡಿತ ಚಪ್ಪಾಳೆ ಇಡಬೇಕು, ನೇರಸ್ಥಿತಿ ಒಮ್ಮೆ ಬಂದು ನೋಡಿ ನಮ್ಮ ನಗರ ನಮ್ಮ ಸಮುದಾಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಘಟನೆ ಕುರಿತು ಕ್ಲುಪ್ತಗಳ ಮಾತುಗಳು ಮಾತಾಡ್ತಾರೆ. ಇವಾಗ ಗಾಂಧಿನಗರಕ್ಕೆ ಹೋಗಿದ್ವಿ, ನಮ್ಮ ಕ್ಷೇತ್ರ ಬರೋಲ್ಲ, ಅದು ನಮಗೆ ಬರೋದು ಚಾಮರಾಜಪೇಟೆ ಕ್ಷೇತ್ರ, ಜೆ.ಜೆ.ಆರ್. ನಗರ್, ವಾರ್ಡ್ ನಂಬರ್ 136, ರುದ್ರಭೂಮಿ, ಹಿಂದೂ ರುದ್ರಭೂಮಿ, ಮುಸ್ಲಿಂ ರುದ್ರಭೂಮಿ ಮಧ್ಯದಲ್ಲಿ ಗೋಡೆ ಇತ್ತು. ಸುಮಾರು ಈ ಗೋಡೆ ಮಾಡಿ 25 ವರ್ಷ ಆಗಿತ್ತು. ಇದು ಬಿದ್ದು ಸುಮಾರು ಅನೇಕ ತಿಂಗಳಾಗಿದೆ. ಕೆಲವರು ನಮ್ಮ ಲೀಡ್ರು ನಮಗೆ ಫೋನ್ ಮಾಡೋದು ಬಿಟ್ಟು ಅವರೇ ಇಂಟರ್ವ್ಯೂ ಮಾಡಿದ್ದಾರೆ. ನೆನ್ನೆ ನೋಡಿದೆ ನಾನು, ಇಲ್ಲಿ ಗೋಡೆ ಬಿದ್ದಿದೆ. ಬಟ್ಟು ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಒಳ್ಳೆ ಮಾತಾಡಿದ್ದಾರೆ, ಒಳ್ಳೆ ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಸಾಹೇಬ್ರ ಬಗ್ಗೆ ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ. ಫಸ್ಟು ಇದು ತಿಳ್ಕೊಬೇಕು, ಕ್ಯಾಮ್ರಾ ಬಂದಿದೆ ವೀಡಿಯೋ ಮಾಡ್ತೀವಿ ಅಂತ ಹೇಳೋದು ದೊಡ್ಡದಲ್ಲ. ನಿಜ ಫ್ಯಾಟ್ ಇದೆ. 3-4 ತಿಂಗಳಾಗಿದೆ ಗೋಡೆ ಬಿದ್ದು. ಈ ನೆನ್ನೆ ಮಳೆ ಆಗಿ ಗಾಂಧಿನಗರದಲ್ಲಿ ಬಿದ್ದಿದ್ದಕ್ಕೆ ಇದಕ್ಕೆ ಜೊತೆಗೆ ಸೇರಿಸ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದರೆ ಇದು ತಪ್ಪು. ಬಟ್ ಹಿಂದೂ ರುದ್ರಭೂಮಿ, ಮುಸ್ಲಿಂ ರುದ್ರಭೂಮಿ ಯಾರು ಮಾಡ್ರಿ ಅಂತ ಹರಿಶ್ಚಂದ್ರ ದೇವಸ್ಥಾನ ಯಾರೂ ಹೇಳಿಲ್ಲ. ನಾವು ಜಮೀರ್ ಅಹ್ಮದ್ ಖಾನ್ ನಮ್ಮ ಶಾಸಕರು ಮತ್ತು ನಮ್ಮ ಮಂತ್ರಿ ಅಲ್ಪಸಂಖ್ಯಾತರು ಮಂತ್ರಿಗಳು ನಮ್ಮ ಅಣ್ಣ ಆದಂಥ ಅವರು ನಾವು ಸೇರ್ಕೊಂಡು ಮಧ್ಯದಲ್ಲಿ ನಮ್ಮ ಅಯ್ಯೂಬ್ ಬೈ ಅಮೀರಣ್ಣ ಎಲ್ಲ ಸೇರ್ಕೊಂಡು ನಮ್ಮ ಟೀಮ್ ಇದೆ. ಒಂದು ಬಿ.ಝೆಡ್ ಜಮೀರ್ ಅಹ್ಮದ್ ಖಾನು, ಬಿ.ಕೆ. ಅಲ್ತಾಫ್ ಖಾನ್ ಸಾಹೇಬ್ರು ಅಂದರೆ ಒಂದು ಟೀಮ್ ಇದೆ. ಎಲ್ಲ ಸೇರ್ಕೊಂಡು ಈ ರುದ್ರಭೂಮಿಗೆ ಕಳೆ ತೊಗೊಂಡು ಬರೋಕ್ಕೆ ಎಲ್ಲರದು ಸಭೆ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಹರಿಶ್ಚಂದ್ರ ದೇವಸ್ಥಾನ ನಮ್ಮ ರಾಜ್ಯದಲ್ಲಿ ಇಲ್ಲ, ನಮ್ಮ ದೇಶದಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಿರ್ಮಿಟ್ರಮ್ ಆಗಲಿ, ಮಶಾಣ ಆಗಲಿ, ಮುಸ್ಲಿಂ ಮಶಾಣ ಆಗಲಿ, ಹಿಂದೂ ಮಶಾಣ ಆಗಲಿ, ಹರಿಶ್ಚಂದ್ರ ಸ್ವಾಮಿ ಬಗ್ಗೆ ಯಾರು ತಿಳ್ಕೊಂಡಿದ್ದಾರೆ ತಿಳ್ಕೊಳ್ಳಿಲ್ಲ ಗೊತ್ತಿಲ್ಲ. ನಾನು ಜಮೀರ್ ಬೈ ಎಲ್ಲ ತಿಳ್ಕೊಂಡು ಹರಿಶ್ಚಂದ್ರ ಸ್ವಾಮಿ ಎಲ್ಲನ ನಿಲ್ಲಿಸಿದ್ದಾರೆ 15-20 ಅಡಿ. ಅಂದರೆ ಅದು ಬಿ.ಕೆ. ಅಲ್ತಾಫ್ ಖಾನು, ವಾರ್ಡ್ ನಂಬರ್ 136, ಚಾಮರಾಜಪೇಟೆ ಕ್ಷೇತ್ರ, ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರದ್ದು ಕ್ಷೇತ್ರ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಬಟ್ಟು ಇದು ಈ ರೀತಿ ತಿಳ್ಕೊಂಡು ನಮ್ಮ ಲೀಡರ್ಸೇ, ನಮ್ಮ ಆತ್ಮೀಯವರೇ ಈ ರೀತಿ ವಿಡಿಯೋ ಮಾಡೋದು ಬಿಡೋದು ಎಲ್ಲ ಒಂದು ಕಡೆ ತಪ್ಪು ಅಂತ ಹೇಳಕ್ಕೆ ಬಯಸ್ತಾ ಇದೆ. ಇದು ಏನಿದೆ ಗೋಡೆ ಅದು ಮಾತಾಡಿದ್ದೀವಿ. ಅದು ಮುಂದಕ್ಕೆ ನಮ್ಮ CM ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ನಮ್ಮ ಸಾಹೇಬ್ರು ನೇತೃತ್ವದಲ್ಲಿ, ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು ನೇತೃತ್ವದಲ್ಲಿ ಎಲ್ಲ ಟೀಮ್ ಮಾಡ್ಕೊಂಡು ಕೂತ್ಕೊಂಡು ಮುಂದಕ್ಕೆ ಕೆಲಸ ಶುರು ಮಾಡಿಸ್ತೀವಿ. ಇವಾಗ ಇದು ಹಬ್ಬ ಇದೆ, ದಸರಾ ಹಬ್ಬ, ಅದು ಆದ ನಂತರ ಎಲ್ಲ ಗೊತ್ತು ನಿಮಗೆ, ಎಲ್ಲ ಕೆಲಸಕ್ಕೂ ಊರಿಗೆ ಹೋಗ್ಬಿಡ್ತಾರೆ. ಅವ್ರು ಬಂದಿದ್ದ ನಂತರ ಎಲ್ಲ ತೊಗೊಂಡು ಮಾಡ್ತೀವಿ. ಅದರಲ್ಲಿ ಶ್ರಮ ಪಾಪ ಭಾಳ ಇದೆ. ಅಂದರೆ ಅದು ಆ ಭಾಗದಲ್ಲಿ ನಮ್ಮ ಕಲೀಂ ಸಾಹೇಬರು ಅಂತ ಇದ್ದಾರೆ ಪ್ರೆಸಿಡೆಂಟು, ಅವರು ಮತ್ತು ಮುಖಂಡರು ಎಲ್ಲ ಸೇರ್ಕೊಂಡು ಮುಸ್ಲಿಂ ಮುಖಂಡರು ಅವ್ರು ಶ್ರಮಪಟ್ಟು ಪಾಪ ಕೆಲಸ ಮಾಡ್ತಾರೆ. ಇಲ್ಲಿ ಹಿಂದೂ ರುದ್ರಭೂಮಿ SC ಜನಾಂಗದ ಏನಾನ ಬರ್ತದಂದರೆ ಅದು ಆನಂದ್ ಅವರು ಭಾಳ ಓಡಾಟ ಮಾಡ್ತಾಯಿದ್ದಾರೆ. ಹೃದಯಪೂರ್ವವಾಗಿ ಧನ್ಯವಾದ ಹೇಳಿ ಕೈ ಜೋಡಿಸ್ತೀನಿ. ತುಂಬ ಧನ್ಯವಾದ ಹೇಳ್ತೀನಿ ಸರ್. ಇದು ರುದ್ರಭೂಮಿ ಇದೆಯಲ್ಲ, ಇಲ್ಲಿ ಬರಬೇಕಾದ್ರೆ ಮನುಷ್ಯ ಸಾಯಬೇಕು, ಸತ್ತ ಮೇಲೆ ನೆಮ್ಮದಿ ಪಡಿಬೇಕಾದ್ರೆ ಈ ಜಾಗ ಏನಿದೆಯೋ ಅದು ಸ್ವಚ್ಛವಾಗಿರಬೇಕು ಅನ್ನೋದನ್ನು ಸುಮಾರು 3 ವರ್ಷಗಳ ಮುಂಚೆನೇ ಬಿ.ಝೆಡ್ ಜಮೀರ್ ಅಹ್ಮದ್ ಖಾನ್ ಸಾಹೇಬರಿಗೆ ಲೆಟ್ರ್ ಕೊಟ್ಟಾಗ ಅವರು ಹಿಂದೂ ಮುಂದೆ ನೋಡಿದೆ ಅದನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಮುಂದಾಳತ್ವ ವಹಿಸಿದ್ರು. BBMPಯಲ್ಲಿ ಹಣ ಇರಲಿಲ್ಲ, ಆದರೆ BBMPಯಲ್ಲಿ ಈಗ ಬಜೆಟಲ್ಲಿ 95,65,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಕಾರಣವೇ ಬಿ.ಝೆಡ್ ಜಮೀರ್ ಅಹ್ಮದ್ ಖಾನ್ ಅವರು ಮತ್ತು ಅಲ್ತಾಫ್ ಖಾನ್ ಸಾಹೇಬರು. ಆಮೇಲೆ ಈಗ ಸತ್ಯ ಹರಿಶ್ಚಂದ್ರ ದೇವಸ್ಥಾನ ಅಂತ ಹೇಳ್ತಾ ಇದ್ರಲ್ಲ, ಇದನ್ನು ಜಾಸ್ತಿ ಶ್ರಮಪಟ್ಟು ಅಭಿವೃದ್ಧಿಪಡಿಸಿದ್ದು ಮೇಡಮ್ ಅವರು ಅಂದರೆ ಸಾಹೇಬ್ರ ಶ್ರೀಮತಿಯವರು. ಅವರು ತುಂಬ ಶ್ರಮಪಟ್ಟು ಅದನ್ನು ಮಾಡಿದ್ದು. ಮೇಡಮ್ ಅವ್ರ ಹೆಸರು ತೊಗೋಬೇಕು, ಯಾಕೆಂದರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಅವರು ಎಲ್ಲೂ ಆಚೆ ಬರೋಲ್ಲ, ಎಲ್ಲ ಅಣ್ಣವರೇ ಬರೋದು. ಉಮೇಶ್ ಅವರು ಸೇವಕರು, ಇವರು ನಾಯಕರಾದರೆ ಅವರು ಸೇವಕರು. ನಿಜ ಜನರ ಮಧ್ಯೆ ಕೆಲಸ ಮಾಡೋರು ಯಾರಂದರೆ ಸೇವಕರು ಮತ್ತು ನಾಯಕರು ಇಬ್ಬರು ಸೇರಿದಾಗ ಒಳ್ಳೆ ಕೆಲಸ. ಈಗ ಅಣ್ಣವ್ರು ಹೇಳ್ತಿದ್ರು ಹಿಂದೂ ಮತ್ತು ಮುಸ್ಲಿಂ ರುದ್ರಭೂಮಿಗೆ ಗೋಡೆ ಇದೆ, ಆ ಗೋಡೆ ಇದೆ ಅಂದ್ಬಿಟ್ಟು. ಆದರೆ ಇವ್ರ ಹೃದಯಕ್ಕೆ ಗೋಡೆ ಇಲ್ಲ, ಫ್ರೀಯಾಗಿದೆ. ಯಾವ ಬೇಕಾದರೂ ಯಾವ ಸಮುದಾಯದವರು ಬಂದು ಮಾತಾಡಿದ್ರು ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡುವಂಥ ಗೋಡೆನ ಒಡೆದು ಅದ್ರ ಮಾತಾಡುವಂಥ ಏಕೈಕ ನಾಯಕ ಅಂದರೆ ನಾನು ಕಂಡಾಗೇನ ಇದು ಹೊಗಳಿಕೆ ಅಲ್ಲ, ಇರುವಂಥ ಸತ್ಯದ ಇರುವಂಥ ಮಾತು. ಯಾಕೆಂದರೆ ಸತ್ಯ ಹರಿಶ್ಚಂದ್ರವನ್ನು ಅಷ್ಟು ಹೈಟಾಗಿ ಕಟ್ಟಿಸಿದಾರಂದರೆ ಸತ್ಯವನ್ನೇ ಹೇಳಬೇಕು. ಆ ಸತ್ಯದ ಮಾತು ಯಾರಂದರೆ
ಅಲ್ತಾಫ್ ಖಾನ್ ಸಾಹೇಬ್ರು ಅಂತ.